ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿ ಬೇಕೇ ಬೇಕು. ನಾವೇನು ಇಂಥ ಸಂದರ್ಭ ಆದಾಗ ನಾವು ಪ್ರೊಟೆಸ್ಟ್ ಮಾಡ್ಬಿಡ್ತೀವಿ, ಹೇಳ್ಬಿಡ್ತೀವಿ, ಮತ್ತೆ ಅದನ್ನ ಮರೆತು ಬಿಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನಿಮ್ಮ ಪ್ರೊಟೆಸ್ಟ್ ಕೂಡ ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರಿನೇ, ನಾನೇನು ತಪ್ಪಂತ ಹೇಳೋದೇ ಅಲ್ಲ. ಯಾಕಂದ್ರೆ ಮಾಡಬೇಕು. ಇಂಥ ವಿಚಾರಗಳು ಬಂದಾಗ ಇದು ಜನರ ಬದುಕಿನ ವಿಚಾರ, ಜನರ ಒಂದು ಜೀವದ ವಿಚಾರ. ಅದರಿಂದ ಇದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಯಾರು ಕೂಡ, ನಾನೊಬ್ಬ ಆರೋಗ್ಯ ಸಚಿವನಾಗಿ ಇದು ನಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಆಗಿದ್ರೆ ನನ್ನ ಪರಿಸ್ಥಿತಿ ಏನು ಇರ್ತಾ ಇತ್ತು ಅಲ್ವಾ? ಅದೇ ಥರ ನಾವು ಇದಕ್ಕೆ ಒಂದು ಭಾವನಾತ್ಮಕವಾದ ವಿಚಾರ ಕೂಡ ಇದೆ, ಮಾನವೀಯತೆ ವಿಚಾರ ಕೂಡ ಇದೆ, ಮತ್ತು ಕರ್ತವ್ಯದ ವಿಚಾರ ಕೂಡ ಇದೆ. ಆದ್ದರಿಂದ ನಾವು ಖಂಡಿತವಾಗಿಯೂ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಮತ್ತು ಅಧಿವೇಶನದಲ್ಲೂ ಕೂಡ ಖಂಡಿತ ಚರ್ಚೆ ಆಗೇ ಆಗ್ತದೆ. ಅಲ್ಲೂ ಅನೇಕ ವಿಷಯಗಳನ್ನು, ನಮ್ಮ ಮಾಹಿತಿಗಳು, ರಿಪೋರ್ಟ್ಗಳು, ವರದಿಗಳು ಎಲ್ಲವನ್ನೂ ಕೂಡ ಬಹಿರಂಗ ಮಾಡ್ತೀವಿ. ಮತ್ತು ಏನು ಆಗ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗಿರ್ಬೋದು, ಮತ್ತು ಮುಂದೆ ಇದನ್ನು ಹೇಗೆ ತಡೆಗಟ್ಟಿಸ್ಬೋದು ಮತ್ತು ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಾವು ಕೂಡ ಇದ್ರ ಬಗ್ಗೆ ಅಷ್ಟೇ ಗಂಭೀರವಾಗಿ ತಗೊಂಡಿದ್ದೀವಿ. ಆದ್ದರಿಂದ ನೀವು ದಯವಿಟ್ಟು ಈ ಒಂದು ಪ್ರೊಟೆಸ್ಟನ್ನು ಇಲ್ಲಿಗೆ ನೀವು ಬೆಳಗ್ಗೆಯಿಂದ ಮಾಡಿದ್ದೀರಾ, ಅದು ಜನರ ಒಂದು ಗಮನ ಸೆಳೆದಿದ್ದೀರಾ, ಯಶಸ್ವಿಯಾಗಿ ಸೆಳೆದಿದ್ದೀರಾ. ಅದಕ್ಕೆ ನೀವು ಈಗ ಕೈ ಬಿಡಿ. ಹೇಗೂ ಅಧಿವೇಶನ ಕೂಡ ಚರ್ಚೆ ಆಗ್ತದೆ, ಮುಂದೆ ಏನು ಕ್ರಮಗಳು ತಗೊಳ್ಬೇಕು ಮತ್ತು ಕಾಂಪನ್ಸೇಷನ್ ಬಗ್ಗೆ ತಾವು ಹೇಳಿದ್ದೀರಾ. ನಾನು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ. ಇವತ್ತೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಮಾತಾಡೋಣ ಅಂತ ಇದ್ದೀನಿ. ನೋಡಿಕೊಂಡು ಖಂಡಿತ ಅದು ಒಂದು ಕಡೆ, ಈಗ ಒಂದು ಎಷ್ಟೇ ನಾವು ಕೊಟ್ಟರು ಕೂಡ ಅದು ಕಮ್ಮಿನೇ, ಅದು ಒಂದು ಕಡೆ. ಅದನ್ನು ಖಂಡಿತವಾಗಿ ನಾನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಹೇಳ್ತೀನಿ. ಮತ್ತೆ ಯಾವ ರೀತಿಯಾಗಿ ಮುಂದೆ ಏನು ಕ್ರಮಗಳು ತಗೊಳ್ಬೇಕು ವಿಧಾನಸಭೆಯಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಅದರ ಬಗ್ಗೆನೂ ನಾವು ಒಂದು ಅನೇಕ ವಿಷಯ ಅಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀವಿ. ಇಷ್ಟು ಹೇಳಿ ತಾವು ನಾನು ಎಲ್ಲ ಕಡೆ ಹೋಗಬೇಕಾಗಿದೆ. ಅದಕ್ಕೆ ತಾವು ಇದನ್ನು ಕೈ ಬಿಡಬೇಕು. ಈಗ ಇಷ್ಟು ಮಾಡಿದ್ರೆ, ಇಡೀ ದಿವಸ ಮಾಡಿದ್ದೀರಾ, ಅದನ್ನು ಕೂಡ ಉಪವಾಸ ಮಾಡಿದ್ದೀರಾ. ಅದಕ್ಕೆ ಅದನ್ನ ಏನಾದರೂ ಒಂದು ನೀರು ಅಥವಾ ಏನಾದರೂ ಒಂದು ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆ. ಅದು ನೀವೇ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ನೀವೇ ಮಾಡ್ಕೋಬೋದು. ಆಯ್ತಾ? ಹೇಗಿದ್ದೀರಾ ಮೈಪಾಲ್ ಅವರೇ? ಅದಕ್ಕೋಸ್ಕರನೇ ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿದ್ದಾರೆ, ನಾನು ಸಭೆ ಮಾಡಿದೆ, ಎಲ್ಲ ಅಧಿಕಾರಿಗಳು ಕೂಡ ಕರ್ಸ್ಕೊಂಡಿದ್ದೀವಿ. ಎಲ್ಲ ಥರ ಯೋಚನೆ ಮಾಡ್ತಾ